ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಒಂದು ಫಂಕ್ಷನ್ ಇದೆ, ಅದಕ್ಕೆ ಹೋಗೋಣ ಅಂತಂದ್ಬಿಟ್ಟು ರೆಡಿ ಆಗಬೇಕು ಅಂತಂದ್ಬಿಟ್ಟು ಎಲ್ಲ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ನಾನು ಮತ್ತೆ ಪಾಪು ಇದಕ್ಕೆ ಮದುವೆಗೆ ಹೊರಡ್ತಾ ಇದ್ದೀವಿ. ಮದುವೆಗೆ ಹೊರಟೆಲ್ಲ ಆಯಿತು, ಹೋಗೋದು. ಇನ್ನೇನು ಮಾಡೋದು, ಪಾಪು ನಿದ್ದೆ ಮಾಡೋದಿಲ್ಲ ಆಯಿತಾ. ಪಾಪ 10 ಗಂಟೆ, ಇವಾಗ 10-10:30 ಆಗ್ತಾ ಬಂತು. ಬಟ್ ಬೇಗ ಹೋಗಬೇಕು ಅಂತ ಇತ್ತು. ಮತ್ತು ನನಗೆ ಅಲ್ಲಿ ಹೋದರೆ ಏನು ಗೊತ್ತಾ, ಇದಾಗುತ್ತೆ. ಎಂತ ಅಂದರೆ ಅಲ್ಲಿ ಹೋದರೆ ಬೇಗ ಹೋದರೆ ವೆಯ್ಟ್ ಮಾಡಬೇಕು. ಮತ್ತು ಪಾಪು ಕೇಳಿದರೆ ಓಕೆ, ಪಾಪು ಕೇಳಲಿಲ್ಲ ಅಂತಂದರೆ ಅದಕ್ಕೆ ಲೇಟಾಗೆ ಹೋಗೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಲೇಟ್ ಆದರೂ ಪರವಾಗಿಲ್ಲ ಅಂತ. ಅಂದರೆ ನಮ್ಮ ಹಸ್ಬೆಂಡ್ ಅವರ ಅತ್ತಿಗೆ, ಅಂದರೆ ಅಣ್ಣನ ಹೆಂಡತಿಯ ಚಿಕ್ಕಮ್ಮನ ಮಗನ ಮದುವೆ, ಚಿಕ್ಕಮ್ಮನ ಮಗಳ ಎಂತ ಹಾಗೆಂಥದ್ದು ಸಂಬಂಧ, ಮಗಳ ಮಗನ ಮದುವೆ. ಹಾಗಾಗಿ ನನಗೆ ಮಗ ಆಗ್ತಾರೆ. ಹೇಗೆ ನಾವು ಮದುವೆಯ ವಯಸ್ಸಿಗೆ ಬಂದಿರೋ ಮಗ, ಹಾಗೆ ಹೋಗ್ತಾ ಇದ್ದೀವಿ ಪಾಪು ಮತ್ತು ನಾನು. ಬಸ್ಸಲ್ಲಿ ಹೋಗಬೇಕು. ಇಲ್ಲಿಂದ ಪುತ್ತೂರಿಗೆ ಹೋಗ್ತೀವಿ, ಪುತ್ತೂರಿಂದ ಮತ್ತೆ ಉಜಿರೆಗೆ ಹೋಗ್ಬೇಕು. ಇವಾಗ ಬಸ್ ಫ್ರೀ ಅಲ್ಲ, ಬಸ್ ಫ್ರೀ ಅಂತಲ್ಲ, ನಮಗೆ ಯಾವಾಗಲೂ ಇಲ್ಲಿ ನಾವು ಓಡಾಡೋದು ಬಸ್ಸಲ್ಲೇ. ಬೆಂಗಳೂರು ಥರ ಕ್ಯಾಬ್ ಅದು ಇದು ಅಂತ ಇಲ್ಲ, ಇಲ್ಲಿ ಬಾಡಿಗೆ ಮಾಡ್ಕೊಂಡು ಹೋಗ್ಬೇಕಿಲ್ಲ ಅಂದರೆ. ಹಾಗಾಗಿ ನಾನೇ ನಂತದೇನು ಚೆನ್ನಾಗಿ ರೆಡಿಯಾಗಿಲ್ಲ, ಸಿಂಪಲಾಗಿ ರೆಡಿಯಾಗಿದ್ದೀನಿ. ಯಾಕಂದರೆ ಹಿಂಗೆ ಪಾಪು ಎಲ್ಲ ಇಟ್ಕೊಂಡು ಜ್ಯುವೆಲರಿ ಎಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ. ಹಾಗಾಗಿ ಇದು ದೈವಸ್ಥಾನ, ಅಂದರೆ ನಮ್ಮ ಮನೆ ಪಕ್ಕದವ್ರದ್ದು. ಇದು ನಮ್ಮ ಊರ ಕಡೆ ಕಲ್ಲುಟಿ, ಗುಳಿಗ ಅದೆಲ್ಲ ಕಟ್ಟೆಗಳಿರ್ತವಲ್ಲ, ಅದೇ ರೀತಿ ಇದೂ ಒಂದು. ಬೆಂಗಳೂರಲ್ಲಿ ದೇವ್ರನ್ನ ಜಾಸ್ತಿ ನಂಬ್ತೀವಿ ಅಲ್ವಾ, ಹಾಗೆಯೇ ನಮ್ಮ ಊರ ಕಡೆ ಬಂದರೆ ನಾವು ದೈವಗಳನ್ನ ಜಾಸ್ತಿ ನಂಬ್ತೀವಿ. ಅಂದರೆ ನೀವು ಇವಾಗ ಎಲ್ಲರಿಗೂ ಗೊತ್ತೇ ಇರುತ್ತೆ, ಕಾಂತಾರ ಫಿಲ್ಮು ಬಂದಮೇಲೆ ಅಂತೂ ಎಲ್ಲರಿಗೂ ಗೊತ್ತಿರುತ್ತೆ ಏನಿದು ಅಂತ ಅಂದ್ಬಿಟ್ಟು. ಹಾಗೆ ಇದು ಅದರ ಕಟ್ಟೆಗಳು, ಅಂದರೆ ನಮಗಿಲ್ಲಿ ಹೋಗುವಾಗ ದಾರಿಲೇ ಸಿಗುತ್ತೆ. ಹಾಗಾಗಿ ಅದನ್ನು ಒಂದು ವಿಡಿಯೋ ಮಾಡ್ಕೊಂಡು ಹಾಕಿದೆ. ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ. ನಮ್ಮ ಊರ ಕಡೆ ಕಲ್ಲುಟ್ಟಿ, ಗುಳಿಗ, ಹಾಗೆ ಇದು ಚಾಮುಂಡಿ, ಆಮೇಲೆ ತುಂಬ ದೈವಗಳದ್ದು ಹೆಸರು ಇದ್ದಾವೆ. ನನಗೆ ಇವಾಗಂತೂ ಮರ್ತು ಹೋಯಿತು, ನನಗೆ ನೆನಪಾಗೋದಿಲ್ಲ ಈಗ. ಕೊರಗಜ್ಜದು, ಹಾಗೆ ಮಂತ್ರ ದೇವತೆ ಅಂತ ತುಂಬ ಇರುತ್ತೆ. ಹಾಗೆ ಅಮ್ಮನೂ ಜೊತೆಗೆ ಬಂದಿದ್ದಾರೆ ನಮ್ಮದು. ನಾನು ಅಮ್ಮ ಜೊತೆಗೆ ಹೋಗೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅಂದರೆ ಅಮ್ಮ ಪುತ್ತೂರಿಗೆ ಬರೋರಿದ್ದಾರೆ, ಹಾಗಾಗಿ ಅಮ್ಮ ಪುತ್ತೂರು ತನಕ ಬರ್ತಾರೆ. ಪುತ್ತೂರಿಂದ ಆಮೇಲೆ ನಾನು ಒಬ್ಬಳೇ ಹೋಗಬೇಕು. ಇಲ್ಲಿ ಗೋಡಂಬಿ ಇವಾಗಷ್ಟೇ ಹಣ್ಣು ಬಿಡ್ತಾ ಇದೆ, ಅಂದರೆ ಫಲ ಬಿಡ್ತಾ ಇದೆ. ಅದು ನಾವು ಒಬ್ಬೊಬ್ಬರೇ ಓಡಾಡುವಾಗ, ಮಕ್ಕಳನ್ನ ಹಿಡ್ಕೊಂಡು ಓಡಾಡುವಾಗ ತುಂಬ ಕಷ್ಟ ಅನಿಸುತ್ತೆ. ನನಗಂತೂ ಇದು ತುಂಬ ಸಲ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಸ್ ಸ್ಟ್ಯಾಂಡಿಗೆ ರೀಚ್ ಆದ್ವಿ ನಾವು. ಇನ್ನು ಬಸ್ ಏನು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಬರುತ್ತೆ ಅಂತ ಹೇಳಿದ್ರು. ಬಟ್ ಬಸ್ ಬಂದಿದ್ದು 1 ಅವರ್ ಕಳೆದ ಮೇಲೆ ಬಂತು. ಕಾದು ಸುಸ್ತಾಗೋಯಿತು. ಪುತ್ತೂರಿಗೆ ಹೋಗೋ ಬಸ್ಸು ಬಂತು. ಆಮೇಲೆ ಬೇರೆ ವೆಹಿಕಲ್ ಅಷ್ಟೊಂದು ಬರ್ತಿರಲಿಲ್ಲ, ಹಾಗಾಗಿ ಬಸ್ಸಿಗೋಸ್ಕರನೇ ವೆಯ್ಟ್ ಮಾಡಬೇಕಾಗಿತ್ತು. ಆಮೇಲೆ ಅಮ್ಮ ಮತ್ತು ನಾನು, ಮಗಳು 3 ಜನನ ಬಸ್ ಹತ್ಕೊಂಡ್ವಿ. ಹಾಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನಾನು ಮಗಳು ಪುತ್ತೂರಲ್ಲಿ ಇಳ್ಕೊಂಡ್ವಿ. ಹಾಗೆ ಅಮ್ಮ ಇದು ಪುತ್ತೂರಲ್ಲಿ ಅವ್ರಿಗೆ ಬೇರೆ ಕೆಲಸ ಇದೆಯಂತೆ, ಹಾಗೆ ಅದನ್ನು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದರು.
ನಾವು ಮದುವೆ ಮನೆಗೆ ರೀಚ್ ಆದ್ವಿ. ಅಷ್ಟರಲ್ಲಿ ನಮ್ಮ ಅತ್ತಿಗೆನೂ ಬಂದರು, ಅಂದರೆ ಹಸ್ಬೆಂಡ್ ಅವರ ಅಕ್ಕ ಬಂದರು. ನಾವು ಬಸ್ ಇಳ್ದಾದ್ಮೇಲೆ ಅವ್ರು ಬಂದರು ಕರ್ಕೊಂಡು ಹೋಗೋಕ್ಕೆ. ನನಗೂ ಹಾಲ್ ಗೊತ್ತಿರಲಿಲ್ಲ, ನಾನು ಫಸ್ಟ್ ಟೈಮು ಈ ಹಾಲಿಗೆ ಹೋಗ್ತಾ ಇರೋದು. ಹಾಗಾಗಿ ಅವ್ರು ಬಂದಿದ್ದರು ಕರ್ಕೊಂಡು ಹೋಗೋಕ್ಕೆ. ಅಲ್ಲಿ ಬಂದರು. ನನ್ನ ಮಗಳಂತೂ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ಲು. ಯಾಕಂತಂದರೆ ಅವಳು 2-3 ಸಲ ಆಯಿತು ಅವಳು ಜುಟ್ಟನ್ನೆಲ್ಲ ಬಿಚ್ಚಾಕಿದ್ಲು ಬಸ್ಸಲ್ಲೆಲ್ಲ ಬರುವಾಗ. ಅದು ದೂರ ಬೇರೆ ಅಲ್ವಾ, ಅದು ಎಷ್ಟೇ ಆದರೂ ಮಕ್ಕಳಿಗೆ ಇರಿಟೇಷನ್ ಆಗುತ್ತೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿದಾಗ. ಅವಳು ಕಾರಲ್ಲಾದರೂ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿರ್ತಾಳೆ, ಬಸ್ಸಲ್ಲಿ ಸ್ವಲ್ಪ ಗೊತ್ತಲ್ವ ಎಲ್ಲರೂ ಹೊರಗಡೆಯವ್ರು ಇರ್ತಾರೆ, ಹಾಗೆ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿರಲ್ಲ. ಕೆಲವು ಸಲ ಇರ್ತಾಳೆ, ಹೇಳೋಕ್ಕಾಗಲ್ಲ ಹೀಗೆ ಇರ್ತಾಳೆ ಅಂತ. ಹಾಗೆ ಅಲ್ಲಿ ಓಡಾಡ್ತಿದ್ಲು ಕೆಳಗಡೆ ಬಿಟ್ಕೊಂಡು. ಹಾಗೆ ಮತ್ತು ಇಲ್ಲಿ ನೋಡಿ ಇದೊಂಥರ ಡಿಫ್ರೆಂಟ್ ಅಂತ ಅನಿಸ್ತು ನಾನು ನೋಡಿದಾಗ. ನಮ್ಮ ಅತ್ತಿಗೆ ಮತ್ತು ಅಣ್ಣ ಫೋಟೋಕ್ಕೆ ಹೋದರು. ನಾನು ಆಮೇಲೆ ಬರ್ತೀನಿ, ನಾನು ಇವಾಗ ಬರಲ್ಲ ಅಂತಂದೆ. ನಂಗೆ ಸುಸ್ತಾಗ್ತಿದೆ, ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ಆಮೇಲೆ ಹೋಗ್ತೀನಿ ಫೋಟೋ ಸೆಷನ್ಗೆ ಅಂತಂದೆಲ್ಲ. ಲೇಟ್ ಆಗಿತ್ತು ಬೇರೆ, ಮಧ್ಯಾಹ್ನ ಬೇರೆ ಅಲ್ವಾ. ಜರ್ನಿ ಮಾಡಿನೇ ನಂಗೆ ಆಲ್ಮೋಸ್ಟು ಸುಸ್ತಾಗೋಗಿತ್ತು. ಯಾಕಂತಂದರೆ ನಾನು 10 ಗಂಟೆಗೆಲ್ಲ ಮನೆಯಿಂದ ಹೊರಟಿದ್ದು. ನಾನು ಅಲ್ಲಿ ರೀಚ್ ಆಗುವಷ್ಟರಲ್ಲಿ 1 ಗಂಟೆ ಹತ್ರ ಆಗಿತ್ತು. ನನಗೆ ಈ ಪಾಪುನ ಹಿಡ್ಕೊಂಡಂತೂ ಜರ್ನಿ ಮಾಡಬೇಕು ಅಂತಂದರೆ ಕುತ್ತಿಗೆ ತನಕ ಬರುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಕಷ್ಟ ಅಂತ ಅನಿಸುತ್ತೆ ನನಗೆ ತುಂಬ ಸಲ. ಯಾಕಂತಂದರೆ ಅವು ಕೇಳಿದ್ರೆ ಓಕೆ, ಕೆಲವು ಸತಿ ಮಕ್ಕಳು ಕೇಳೋದೇ ಇಲ್ಲ ಏನು, ಹಾಗಾಗುತ್ತೆ. ಸೊ ವಿಶ್ ಮಾಡಿದ್ವಿ, ನಾವು ವಿಶ್ ಮಾಡಿಬಿಟ್ಟು ಬಂದ್ವಿ. ನಾನು ಫೋಟೋ ಹಾಕ್ತೀನಿ ನೆಕ್ಸ್ಟಲ್ಲಿ. ಹಸ್ಬೆಂಡಿಗೆ ಬೇರೆ ಡ್ಯೂಟಿ ಇದೆ ಅಂತ ಅಂದ್ಬಿಟ್ಟು ನಾವೇ ಹೋಗಿ ಬರ್ತೀವಿ ಅಂತ ಹೇಳಿದ್ವಿ. ಮತ್ತು ಹಾಗಾಗಿ ನಾನು ಹಸ್ಬೆಂಡ್ ಬರಲಿಲ್ಲ, ನಾನು ಮತ್ತು ಪಾಪು ಮದುವೆಗೆ ಹೋಗಿ ಮುಗಿಸ್ಕೊಂಡು ಬಂದ್ವಿ. ಇನ್ನು ನಾನು ಅಮ್ಮನ ಮನೆ ಅಂದರೆ ಹಸ್ಬೆಂಡ್ ಮನೆಗೆ ಹೋಗೋದು, ಅಮ್ಮನ ಮನೆಗೆ ಹೋಗಲ್ಲ ಇವತ್ತು. ಯಾಕಂತಂದರೆ ಹಸ್ಬೆಂಡ್ ಮನೆಗೆ ಹತ್ತಿರ ಇದೆ ಇದು ಹಾಲು, ಹಾಗಾಗಿ ಹಸ್ಬೆಂಡ್ ಮನೆಗೆ ಹೋಗ್ತೀನಿ. ಸೊ ಅದನ್ನೇನು ವ್ಲಾಗ್ ಮಾಡಿಲ್ಲ ನಾನು. ಹಾಗಾಗಿ ನಾನು ಈ ಸೆಕೆಗೆ ಮಕ್ಕಳಂತೂ ಸಿಕ್ಕಾಪಟ್ಟೆ ಅಳ್ತಾರೆ ಆಯಿತಾ ಬಸ್ಸಲ್ಲಿ ಜರ್ನಿ ಮಾಡಬೇಕಂತಂದರೆ. ನನಗೆ ಹಾಗೆ ಅನ್ನಿಸ್ತು, ಹಸ್ಬೆಂಡ್ ಮನೆಗೆ ಹೋಗೋಣ ಅಂತಂದ್ಬಿಟ್ಟು ಬಸ್ಸಲ್ಲಿ ಕೂತಿದ್ದೀನಿ, ಸಿಕ್ಕಾಪಟ್ಟೆ ಅಳ್ತಾನೇ ಇದ್ಲು. 1 ಅವರಿಂದ ಹತ್ತಿದ್ದಾಳೆ ಅವಳು. ಹಸ್ಬೆಂಡ್ ಮನೆಯಿಂದ ನೆಕ್ಸ್ಟ್ ಡೇ ನಾನು ನನ್ನ ಫ್ರೆಂಡಿದು ಮೆಹಂದಿ ಫಂಕ್ಷನ್ ಇತ್ತು, ಅದಕ್ಕೆ ಹೊರಡ್ತಾ ಇದ್ದೀನಿ.